ಸೊ ಗೈಸ್ ಇವಾಗ ಬಾಲ್ಟಾಲ್ ಬೇಸ್ ಕ್ಯಾಂಪಿಗೆ ಬಂದ್ವಿ. 450 ಪರ್ ಹೆಡ್ ಶ್ರೀನಗರ್ಗೆ ತೊಗೊಂಡಿದ್ದೀವಿ. ಇಲ್ಲಿ ಗೌರ್ಮೆಂಟ್ ರೇಟು 300, ಬಟ್ ಅದು ಬಸ್ ಇರುತ್ತೆ, ಸಣ್ಣ ಸಣ್ಣ ಮಿನಿ ಬಸ್ಸು, ಕಾಯಬೇಕು, ಅದಕ್ಕೆಲ್ಲ ಲೇಟ್ ಆಗುತ್ತೆ. ಇವರಾದರೆ ಹೊರಟ್ಬಿಡ್ತಾರೆ. ಸೊ ಇಲ್ಲಿಂದ ಪಹಲ್ಗಾಮ್ ಬಂದು 180 ಕಿಲೋಮೀಟರ್ಸು. ಶ್ರೀನಗರ್ಗೆ ಹೋಗಿ ಆಮೇಲೆ ನೋಡೋಣ, ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು. ಸೊ ಇದು ನೋಡಿದೆ ಬಾಲ್ಟಾಲ್ ಬೇಸ್ ಕ್ಯಾಂಪ್. ಎಲ್ಲಿಂದ ತಿರ್ಗಾ ಟವೇರಾ ತೊಗೊಂಡಿದ್ದೀವಿ. ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ ಹಿಂದಿನ ಸೀಟಿಂದ. ಇವಾಗ ಮುಂದಿನ ಸೀಟಿಗೆ ಬಂದಿದ್ದೀವಿ, ಮುಂದಿನ ಸೀಟ್ಗೆ. ಸೊ ಬನ್ನಿ ಮುಂದೆ ಹೋಗೋಣ, ಶ್ರೀನಗರ್ಗೆ ಹೋಗಿ ಸಿಗೋಣ. ಸೊ ಇದು ಕಾನ್ವೇ ಬರ್ತೀವಿ ಆರ್ಮಿದು. ವಿಡಿಯೋ ತೆಗಿಯೋಂಗಿಲ್ಲ, ಆಫ್ ಮಾಡ್ಬಿಡ್ದು. ಆರ್ಮಿ ಕಾನ್ವೇ ಕರ್ಕೊಂಡು ಹೋಗ್ತಾರೆ. ಫೈನಲಿ 1 ಕಾಲ ಆಯಿತು, ಶ್ರೀನಗರ್ಗೆ ಎಂಟ್ರ್ ಆದ್ವಿ. ನೆಕ್ಸ್ಟ್ ಪಹಲ್ಗಾಮ್ಗೆ ಹೋಗ್ಬೇಕು, ಅದು ಟಾಸ್ಕ್ ಇರೋದು. ಪಹಲ್ಗಾಮ್ಗೆ ಇಲ್ಲಿಂದ ತಿರ್ಗಾ 90 ಕಿಲೋಮೀಟರ್ಸ್ ಇದೆ. ಬಿಸಿಲು ಅಂದರೆ ಬಿಸಿಲು ಗುರು, ಸಿಕ್ಕಾಪಟ್ಟೆ ಬಿಸಿಲಿದೆ. ಸಿಕ್ಕಾಪಟ್ಟೆ ಹಸುವಾಗ್ತಿದೆ ಗುರು. ಊಟ ಮಾಡಿಬಿಟ್ಟು ಮನೇಲಿ ಕಾರ್ಯಕ್ರಮ. ಬೆಳಗ್ಗೆ ತಿಂಡಿ ಬೇರೆ ತಿಂದಿಲ್ಲ, ಬರೀ ಟೀ ಕುಡಿದು ಹೊರಟಿರೋದು. ಸೊ ಇಲ್ಲೇ ಬಸ್ ಸ್ಟಾಪಿಂದ ಒಂದು ಸ್ವಲ್ಪ ದೂರದಲ್ಲೇ ಡಾಬಾ ಇತ್ತು. ಇಲ್ಲಿ ರಾಜ್ಮಾ ಚಾವಲ್, ಕೃಷ್ಣ ವೈಷ್ಣವ್ ಡಾಬಾ ಸಾಕಾದ. ಅಣ್ಣ ವೆಜ್ ಪಲಾವ್ ತೊಗೊಂಡಿದ್ದಾರೆ, ನಾನು ರಾಜ್ಮಾ ಚಾವಲ್ ತೊಗೊಂಡಿದ್ದೀನಿ. ಅಲ್ಟಿಮೇಟ್ ಆಗಿದೆ. ಹೆವಿ ಹಸುವಾಗೋದಕ್ಕೂ ಕೋಳಿ ಖಾರವಾಗಿ ಸಖತ್ತಾಗಿದೆ. ಹೋಟ್ಲು ಚೆನ್ನಾಗಿದೆ. ಆ್ಯಂಡ್ ರಶ್ಶು ಇದೆ ಆ್ಯಕ್ಚುಲಿ. ಇಲ್ಲಿ ಪಕ್ಕದರಲ್ಲಿ ಹೆವಿ ಕ್ಯೂ. ಸಖತ್ತಾಗಿದೆ, ಪ್ಯೂರ್ ವೆಜ್ ಹೋಟ್ಲು. ಏನು ಸರ್, ಎಲ್ಲರೂ ರೆಕಮೆಂಡ್ ಮಾಡಿದ್ರೆ ಹಿಂಗೆ ಬಂದರೆ? ಪಕ್ಕ ಸಕ್ಕತ್ತಾಗಿದೆ. ರಾಜ್ಮಾ ಚಾವಲ್ ಅಂತೂ ಟ್ರೈ ಮಾಡಲೇಬೇಕು. ರಾಜ್ಮಾ ಚಾವಲ್ ಬಟರ್ ಫ್ರೈ ಅಲ್ಲ, ಬಟರ್ ಫ್ರೈ ಏನಲ್ಲ, ಬಟರ್ ಫ್ರೈ ಸಕ್ಕತ್ತಾಗಿದೆ. ಇನ್ನು ಊಟ ಆದಮೇಲೆ ಸಿಗೋಣ. ಯೋಗೇಶ, ಇವಾಗ ಟ್ವಿಸ್ಟ್, ಕಹಾನಿ ಮೇ ನಯಾ ಟ್ವಿಸ್ಟ್. ಸೊ ಶ್ರೀನಗರಿಂದ ಪಹಲ್ಗಾಮಿಗೆ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದಿದ್ದು. ಈಗ ಸೀದಾ ಶ್ರೀನಗರ್ ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ವಿ. ಸೊ ಏನು ವಿಷಯ ಅಂದರೆ, ಶ್ರೀನಗರಿಂದ ಅನಂತನಾಗ್ಗೆ ಟ್ರೈನ್ ಇದೆ ಒಂದು 3:20ಕ್ಕೆ. ಆ ಟ್ರೈನ್ ಹತ್ಕೊಂಡು ಅಲ್ಲಿಂದ ಶೇರ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಸೊ ಇವಾಗ ಶ್ರೀನಗರ್ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಬನ್ನಿ ಟಿಕೆಟ್ ತೊಗೊಂಡು ಟ್ರೈನ್ ಹತ್ತೋಣ. ಇದೆ ನೋಡಿ ಶ್ರೀನಗರ್ ರೈಲ್ವೆ ಸ್ಟೇಷನ್ನು. ಶ್ರೀನಗರ್ ಟು ಅನಂತನಾಗು 10 ರೂಪಾಯಿ ಅಷ್ಟೇ. 10 ರೂಪಾಯಲ್ಲಿ ಕೆಲಸ ಮುಗ್ದೈತೆ ಗುರು. 1 ಲೀಟ್ರ್ ವಾಟರ್ ಬಾಟ್ಲ್ ಬರಲಿಲ್ಲ ನಮ್ಗೆ 10 ರೂಪಾಯಲ್ಲಿ. 700 ರೂಪಾಯಿ 800 ರೂಪಾಯಿ ಕ್ಯಾಬ್ ಕೇಳ್ತಾರೆ. 10 ರೂಪಾಯಲ್ಲಿ ಕೆಲಸ ಮುಗ್ದೋಯ್ತು. ಇರೋದು 2 ಪ್ಲ್ಯಾಟ್ಫಾರ್ಮ್, 1, 2. ಅದಕ್ಕೆ ಯಾವಾಗಲೂ ಹೇಳೋರು ಟ್ರೈನ್ ಜರ್ನಿ ಬೆಸ್ಟ್ ಗುರು. ಎಲ್ಲೋದ್ರು ದುಡ್ಡು ಉಳಿಯುತ್ತೆ, ರಿಸ್ಕ್ ಇಲ್ಲ, ಕಂಫರ್ಟಬಲ್ ಜರ್ನಿ, ಆರಾಮಾಗಿ ಹೋಗಿ ಬರ್ಬೋದು. ಸೊ ಇವಾಗ 3:40 ಇರೋದು ಟ್ರೈನು. ಇನ್ನೂ ಟೈಮ್ ಇದೆ, ಬೇಜಾನ್ ಟೈಮ್ ಇದೆ. ನೋಡ್ತಾ ಇದ್ದೀನಿ ವೇರ್ ಇಸ್ ಮೈ ಟ್ರೈನಲ್ಲಿ ಬರ್ತಾ ಇದ್ದಾನೆ. 43 ಕಿಲೋಮೀಟ್ರ್ ಜರ್ನಿ. ಹಿಂಗೆ ಬರಬೇಕು ಅನ್ಸುತ್ತೆ. ಇದಕ್ಕೆ ಹೇಳೋದು ಇನ್ನೊಂದು ಏನಂದರೆ, ಪ್ಯಾಕೇಜಲ್ಲಿ ಬರಬೇಡಿ ಗುರು. ನೀವು ಆರಾಮಾಗಿ ಈ ಥರ ಬಂದು ಎಕ್ಸ್ಪ್ಲೋರ್ ಮಾಡಿ. ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಟ್ರೈನ್ ಇದೆ ಅಂತ ಬಂತು, ಹತ್ಕೊಂಡ್ಬರ್ತಾ ಇದೀವಿ, ಹೋಗ್ತಾ ಇದೀವಿ. ಹೌದು, ಪ್ಯಾಕೇಜಲ್ಲಿ ಬಂದರೆ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಪ್ಷನ್ ಇರೋಲ್ಲ. ಅದು ನಿಜ ಆಗೋರು. ಏನೋ ಮಾಡೋಣ ಬನ್ನಿ. ಇವಾಗ ಫಸ್ಟು ಅನಂತನಾಗ್ ಹೋಗಿ ಆಮೇಲೆ ನೋಡೋಣ. ಓಕೆ, ಟ್ರೈನ್ ಬಂದಮೇಲೆ ಸಿಗೋಣ ತಿರ್ಗಾ.
ಗುರು ಸೊ ಗೈಸ್ ಅನಂತನಾಗ್ ಬಸ್ ಸ್ಟಾಪಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ಕು. ಫ್ರಂಟಲ್ಲಿ ಸೀಟ್ ಕೊಟ್ಬಿಟ್ಟಿದ್ದಾರೆ ಡ್ರೈವರ್ ಪಕ್ಕ. ಕಂಡಕ್ಟರ್ ಅಣ್ಣ ಇದ್ದಾರೆ. ಹಾಂ, ನಾವು ಕಂಡಕ್ಟರ್ ಸದ್ಯಕ್ಕೆ ಯಾವ ಊರಿಗೆ ಹೋಗ್ತಾ ಇದ್ದೀವಪ್ಪ? ಅನಂತನಾಗ್. ಇದೇ ಅನಂತನಾಗಿಂದ ಇನ್ನೊಂದು ಸ್ಟಾಪ್ ಯಾವುದೋ ಹೇಳಿದ್ರಲ್ಲ, ನನಗೂ ನೆನಪಿಲ್ಲ. ಯಾವ ಸ್ಟಾಪ್ ಬಂದು ನಮಗೂ ಗೊತ್ತಿಲ್ಲ, ಆದರೂ ಹತ್ಬಿಟ್ಟಿದ್ದೀವಿ. ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸು. ಫುಲ್ಲು ಮುಂದೆನೂ ಜಾಮ್ ಆಗೋಗಿದೆ. ಇಲ್ಲಿರೋ ಲೋಕಲ್ಸ್ಗೆಲ್ಲ ನಾವುಗಳೆಲ್ಲ ಬರೋದು ತುಂಬ ಬೇಜಾರಾಗುತ್ತೆ. ಅಂದರೆ ಅನಂತನಾಗಿಗೆ ಒಬ್ಬ ಫೈನಲ್ ಸಿಕ್ತವನು ಹೇಳಿದ್ದು, ನೀವುಗಳು ಬರೋದ್ರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ. 40-50 ದಿನ ಎಲ್ಲ ಕಡೆ ಟ್ರಾಫಿಕ್ ಜಾಮು, ಕಾನ್ವಾಯ್ ಹೋಗುತ್ತೆ, ಎಲ್ಲ ಕಡೆ ತೊಂದರೆ ಅಂತಿದ್ದ. ಅದಕ್ಕೆ ನಾನು ಬಾಪ ನಮ್ಮ ಬೆಂಗಳೂರಿಗೆ ಬಾ, ದೇವ್ರ ಥರ ನೋಡ್ಕೊತೀವಿ ಬನ್ನಿ ಅಂತಂದೆ. ಅದಕ್ಕೆ ಇಡೀ ಕಾಶ್ಮೀರನೇ ಕರ್ಕೊಂಬರ್ತಾನಂತೆ ಒಟ್ಟಿಗೆ. ಯಾವ ಅರ್ಥದಲ್ಲಿ ಹೇಳೋದನ್ನೋ ಗೊತ್ತಿಲ್ಲ. ಹಾಂ, ಸೊ ಲಿಯೋ ಮೂವಿ ಶೂಟಿಂಗ್ ವಿಜಯ್ ತಲಪತಿದು लियो मूविंग के गाड़ी अरेंज ಮಾಡ್ಕೊಟ್ಟವ್ರು ಇವರೇ ಅಂತೆ. तो आप विजय तलपति तो देखा? हाँ देखा। अच्छा, हमारे साथ था, हम गाड़ी लेके थे उसके साथ। अच्छा, बहुत 3 महीने वो बनी है यहाँ, वो इधर ही? हाँ, इधर ही पहलगाम आड़ो वैली में बर्फ में। हाँ, पूरी बर्फ में यही बनी है वो पूरी। विजय तलपति बहुत बड़ा सुपरस्टार है साउथ में। जब वो संजय दत्त आए ना यहाँ, संजय दत्त, संजय दत्त जो यहाँ, मैं आपको दिखाऊंगा वो रेस्टोरेंट कहाँ पे है। अच्छा, वो मैं दिखाऊंगा अभी रास्ते में आपको। ओ, तो इधर सारा लोग बहुत सिनेमा शूटिंग करता है ना? हाँ, बहुत करता है। दिखाऊंगा मैं आपको रास्ते में ये कहाँ पे है वो। हाँ, सिफर रेस्टोरेंट, जहाँ संजय दत्त साहब आए थे, वो रेस्टोरेंट। ಇಲ್ಲಿ ಸಂಜಯ್ ದತ್ ಬಂದಿದ್ದು, ಅವ್ರು ಉಳ್ಕೊಂಡಿದ್ದು ಹೋಟ್ಲ್ ತೋರಿಸ್ತಾರಂತೆ ಇವಾಗ. इधर जगह ही ऐसा बहुत अच्छा है। बहुत अच्छा जगह है। पहलगाम वैली में आड़ो वैली बहुत बड़ी है। वो जो उनके साथ हुआ ना, वो है ना जानवर है। हाँ, वो उन्होंने वो सच में लेके आया? नहीं, वो उन्होंने बनाया है, बनाना है। हाँ, हम उसके पीछे भाग रहे थे डंडा लेके बर्फ में, वहाँ आड़ो वैली में। अच्छा, वो अगर हम धीरे से मूवी देखा तो आप देखते रियल लगता है। नहीं, उसमें मुझे मैं भी हूँ उसमें। अच्छा, बहुत लोग हैं उसमें डंडा लेके हरियाणा के पीछे। हाँ, तो जो स्कूल दिखा रहे हैं वो पहलगाम है। वो स्कूल पहलगाम? हाँ, पहलगाम है। अच्छा, हाँ, पहलगाम का जो गवर्नमेंट हाई स्कूल है, वहीं पे उसकी वो दीवार पे वो मार रहा है। हाँ, इंटरव्यू नಡೀತಿದೆ. तो कभी आप देखा पिक्चर रिलीज होने के बाद? देखा? अच्छा, बहुत बढ़िया। 3 बार देखा मैंने। 3 बार? हाँ, 3 बार देखा। जहाँ वो गाड़ी के पीछे भागता है ना, वो मारता है वो उसको। हाँ, तो वही पहलगाम में। और आधी शूटिंग वहाँ सिफर रेस्टोरेंट में है। इसी रास्ते में आता है वो रेस्टोरेंट। रेस्टोरेंट में दिखाऊंगा आपको। अच्छा, संजय दत्त भी आ रहा है वहाँ पे रेस्टोरेंट। वो पीछे वाला सीन देखते हैं ना उधर। ಸೊ ಇಲ್ಲಿ ಸಂಜಯ್ ದತ್ ಮೀಟ್ ಆಗ್ತಾರಲ್ಲ, ಆ ಸೀನು ವಿಜಯ್ ತಲಪತಿ ಮತ್ತು ಇದು ಕೆಫೆಯಲ್ಲಿ ಅವ್ರ ಕೆಫೆದು ತೋರಿಸ್ತಾರಂತ ಇವಾಗ. तो आप बड़े स्टार को देखा? हाँ, बहुत बड़े स्टार को देखा। हम देखा नहीं, संजय दत्त का देखा नहीं, विजय को भी देखा नहीं, सिर्फ स्क्रीन में देखता है। अच्छा, हाँ, नहीं, हम देखा है। अच्छा, अभी आ रहे हैं आज कारगिल में एक शूटिंग चल रही है, अब वो आ रहे हैं यहाँ
9 महीने के लिए यात्रा खत्म होगी हाँ। तो वो आ रहे हैं यहाँ 9 महीने के लिए। बर्फ में भी यहाँ शूटिंग होगी उसकी। अक्षय कुमार सब आ रहे हैं। अक्षय कुमार हिंदी अक्षय कुमार हाँ, हिंदी अक्षय कुमार। अच्छा ओ 9 महीने के लिए आ रहे हैं वो यहाँ। हाँ 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 अच्छा बहुत आज यात्रा की वजह से वो कारगिल गए हैं। हाँ 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 कारगिल में शूटिंग कर रहे कारगिल हैं। में आज शूटिंग हो रही है। तो अब वो आएगा यहाँ, यात्रा खत्म होगी तो आएगा यहाँ वापस। अच्छा आप भी दोनों काम करना है, ड्राइवर साहब का कंडक्टर साहब का दोनों। अच्छा आप इधर पैसा लेने का देने नहीं का वो नहीं है कंडक्टर। वो हमारा ही वही पड़ोसी है ना। अच्छा यही गाड़ी में वरना मैं खुद ही पकड़ता हूँ। हाँ 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 खुद ही लेता हूँ। ನೋಡಿ ರಶ್ ಸಿಕ್ಕಾಪಟ್ಟೆ ಇದೆ ಇವತ್ತು. ಹಿಂದೆ ಏನು ಕಾಣುತ್ತಾ ಇಲ್ವೋ.